ವಾರ್ತೆಯ ಮುಖ್ಯಾಂಶಗಳು. ಶೈಕ್ಷಣಿಕ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ ಮತ್ತು ಗುರು ಗೌರವಾರ್ಪಣೆ ಸಮಾರಂಭಕ್ಕೆ ಚಾಲನೆ ನೀಡಿದ ಶಾಸಕ ಭೀಮಣ್ಣ ಟಿ ನಾಯ್ಕ್. ಸಾರ್ವಜನಿಕ ಗಣೇಶೋತ್ಸವಕ್ಕೆ ರಾಜ್ಯಕ್ಕೆ ಮಾದರಿಯಾಗಿರುವ ಶಿರಸಿಯ ಜೂ ಸರ್ಕಲ್ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ. ಏರ್ಗನ್ ಗುಂಡು ಸಿಡಿದು ಬಾಲಕ ಬಲಿ, ಇಬ್ಬರ ಬಂಧನ ಪ್ರಕರಣ ದಾಖಲು. ಸಿದ್ದಾಪುರ ಶೃಂಗೇರಿ ಶಂಕರ ಮಠದಲ್ಲಿ ಶಿಕ್ಷಕರ ದಿನಾಚರಣೆ. ನೀಲಿ ಶಾಲು ಧರಿಸಿ ಭೀಮಗರ್ಜನೆ ಸಂಘಟನೆಗೆ ಬೆಂಬಲ, ಸಿಹಿ ಹಂಚಿ ಹಬ್ಬ ಆಚರಿಸಿದ ಮುಸ್ಲಿಂ ಬಾಂಧವರು. ಈ ಬಡ ಕುಟುಂಬ ಕಳೆದ 1.5 ವರ್ಷದ ಹಿಂದೆ ರಾಘವ ಹೆಗಡೆಯವರ ಮನೆ ಕಾಯಲು ಬಂದವರು. ಈ ಕುಟುಂಬಕ್ಕೆ ಕರಿಯಪ್ಪ, ದಿಳಿಯಪ್ಪ ಹಾಗೂ ಪ್ರೀತಿ ಎಂಬ 3 ಮಕ್ಕಳಿದ್ದಾರೆ. ಆ ಮಕ್ಕಳು ಇಂದು ಬೆಳಿಗ್ಗೆ ರಜೆ ಇದ್ದ ಕಾರಣಕ್ಕೆ ಮಾಲೀಕನ ಮನೆ ಆವರಣದಲ್ಲಿ ಆಟವಾಡುತ್ತಿದ್ದರು. ಇದೇ ಸಂದರ್ಭದಲ್ಲಿ ರಾಘವ ಹೆಗಡೆಯವರ ತೋಟ ಕಾಯಲು ಬಂದಿದ್ದ ನಿತೀಶ್ ಎಂಬುವರು ಎರಗನ್ ಹೆಗಲಿಗೆ ಹಾಕಿ ಸರಗೂಲು ಹಾಕಿದ ಗೇಟಿನ ಹತ್ತಿರ ಬಂದು ನಿಂತಿದ್ದರು. ಇದೇ ಸಂದರ್ಭದಲ್ಲಿ ಮಕ್ಕಳು ಆಟವಾಡುತ್ತಾ ಬಂದವರಲ್ಲಿ ದಿಳಿಯಪ್ಪ ನಿತೀಶ್ ನಿಂತಿದ್ದ ಗೇಟ್ ದಾಟಿ ಹಿಂದಿನಿಂದ ನಿತೀಶ್ ಕುತ್ತಿಗೆಯಲ್ಲಿ ಹಾಕಿದ್ದ ಎರಗನ್ ಬಟನ್ ಒತ್ತಿದ್ದರಿಂದ ಗೇಟಿನ ಮುಂಭಾಗದಲ್ಲಿದ್ದ ಕರಿಯಪ್ಪನಿಗೆ ಆಕಸ್ಮಿಕವಾಗಿ ತಾಗಿ ಅಲ್ಲಿಯೇ ಕುಸಿದು ಬಿದ್ದಿದ್ದಾನೆ. ಕೂಡಲೇ ಆತನನ್ನು ಆಸ್ಪತ್ರೆಗೆ ದಾಖಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಬಾಲಕ ಬಲಿಯಾದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ದಾಖಲಾಗಿದೆ. ಮನೆಯಲ್ಲೇ ಅಲ್ಲಿ ಹೊರಗೆ ಅಂಗಳದಾಗ್ರಿ ಸಣ್ಣ ಹುಡುಗ ಹೋಗಿ ಬಂದು ಇದು ಮಾಡ್ಯಾನ್ರಿ. ಈ ಹುಡುಗ ನಿಂತಾನ್ರಿ, ಅದನ್ನ ಫ್ರೆಶ್ ಆಗಿ ಮಾಡ್ಬಿಟ್ಟನಲ್ರಿ. ಆ ಬಟನ್ ಹೊತ್ತಿಕೇನಲ್ರಿ ಅವ್ ಬಡದ್ಬಿಟ್ಟದ್ರಿ. ನೀವು ಎದ್ರಿಗಿಲ್ಲ ಇದ್ರಿ? ಯಾರು ಇಲ್ಲ ಇದ್ರ? ಕೆಲ್ಸಕ್ಕೆ ಹೋಗಿದ್ರಿ, ಅರ್ಧ ತಾಸಾಗಿತ್ರಿ ಅದ ಹೋಗಿ. ನಿಮ್ಗೆ ಹೆಂಗ್ ಗೊತ್ತಾಯ್ತು ಹಿಂಗಾಗಿದೆ? ಅಲ್ಲೇ ಕೆಳಗೈತ್ರಿ, ಮನೆ ಹತ್ರನ ಮಾಡಾಕತ್ತಿದ್ರಿ. ಸೌಂಡ್ ಬಂತ? ಹುಡ್ರು ಅಳಾಕತ್ತವ್ರಿ. ಹುಡ್ರು ಅಳಾಕತ್ತಿನ ಮೇಲೆ ಬಂದ್ರಿ, ನಾನು ಓಡಾಡಿ ಆಮೇಲೆ ಆಸ್ಪತ್ರೆ ಕರ್ಕೊಂಬಂದ್ರಿ? ಹೌದ್ರಿ. ನೀವು ಯಾವ ಊರ್ನವ್ರು? ನಾವು ಹಾವೇರಿ ಹತ್ರ ಕಿತ್ತೂರ್ರಿ. ಯಾರ ಮನೆ ಕೆಲಸ ಮಾಡ್ತಿದ್ರಿ? ಎಷ್ಟು ವರ್ಷ ಆಯ್ತು ಬಂದು ನೀವು? 1.5 ವರ್ಷ ಆತ್ರಿ ನಾವು ಬಂದ್ರಿ. ಅದು ಬಂದೂಕ್ ಯಾಕೆ ಇಟ್ಕೊಂಡಿದ್ರಿ? ಅದು ಯಾಕೆ ಇಟ್ಕೊಂಡಿದ್ರಿ? ಮಂಗನ ಕಾಯವ್ರಿಪ್ಪ, ದಿನ ಮಂಗನ ಕಾಯಕ್ಕೆ ಹೋಗವ್ರಿ. ಅವ ಹಾಕ್ಯಂದು ಇವ ಶಾಲೆ ಇದ್ದಿದ್ದಿಲ್ಲಲ್ರಿ, ನನ್ನ ಮಕ್ಳು ಮನ್ಯಾಗಿದ್ದು ರೀ. ಶಾಲೆ ಇದ್ದಿದ್ದೆ ಶಾಲೆಗೆ ಹೋಗಿದ್ದು. ಶಾಲೆ ಹೋಗೋ ಮಕ್ಕಳವು? ಎಷ್ಟನೇ ಕ್ಲಾಸು? 3ನೇ ಕ್ಲಾಸ್ ರೀ ಹುಡುಗ. ಮತ್ತೊಬ್ಬನು 1ನೇ ಕ್ಲಾಸ್ ರೀ. ಅವ್ರು ಹಿಂಗೆ ಆಟ ಆಡ್ತು ಮೊದ್ಲು ನೋಡ್ತಿದ್ರ ಅಥವಾ ಇವತ್ತೇ ತೊಗೊಂಡಿದ್ದು? ಇವತ್ತು ಮುಟ್ಟ್ಯಾರ್ರಿ ಅದನ್ನ. ಅವ್ರು ಕೆಳಗಿಟ್ಟಿದ್ರ? ಅದು ಹಾಕ್ಯಂದ ನಿಂತ್ಕೊಂಡ್ರಿ. ಅವ ಹಿಂಗೆ ಬಗ್ಲಾಗ ಇವ ಹಿಂದೆ ಹಿಂಗೆ ಒತ್ತಿಬಿಟ್ಟಾನ. ಅವಾಗಾರ ಸರ್ಸ್ಬೇಕಿಲ್ರಿ ಅವ ಗಂಡ ಮಗ. ಅವ ಸರ್ಸಿ ಇಲ್ಲ ಅಂತ ನೋಡಿಲ್ರಿ ನಾನು. ಹಾಕೊಂಡೆ ಆಟ ಆಡ್ತಿದ್ದರಿ ಅವ ದೊಡ್ಡವ್ರಿ ಮಂಗನಕಾಯಿ. ಅವ ನಿಂತ್ಕೊಂಡ್ ಮಾತಾಡಕತ್ತಾನ್ರಿ. ಇವ್ರು ಅದನ್ನು ಹುಡುಗ ಚಿಕ್ಕ ಹುಡುಗ ಹೋಗಿದ್ದು ಮಾಡ್ಯಾನ್ರಿ. ಅಪ್ಪ ನನ್ನ ಮಗನ. ಶಾಸಕ ಭೀಮಣ್ಣ ನಾಯ್ಕ್ ಅವರು ಸಿದ್ದಾಪುರದ ಶ್ರೀ ಶೃಂಗೇರಿ ಶಂಕರ ಮಠದಲ್ಲಿ ನಡೆದ ಶಿಕ್ಷಕರ ದಿನಾಚರಣೆ ಮತ್ತು ಗುರು ಗೌರವಾರ್ಪಣೆ ಸಮಾರಂಭದಲ್ಲಿ ಇಂದು ಭಾಗಿಯಾದರು. ಈ ಸಮಾರಂಭದಲ್ಲಿ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವ ಶಿಕ್ಷಕರಿಗೆ ಗೌರವ ಸಲ್ಲಿಸುವ ಮೂಲಕ ಅವರ ತ್ಯಾಗ ಮತ್ತು ಪರಿಶ್ರಮವನ್ನು ಮನತುಂಬಿ ಹೊಗಳಿ ಅಭಿನಂದಿಸಿದರು. ಸಮಾರಂಭದಲ್ಲಿ ಶಿಕ್ಷಕರೊಂದ ಹಾಗೂ ಅಧಿಕಾರಿಗಳು ಭಾಗವಹಿಸಿದರು. ಶಿರ್ಸಿ ಅಂಬೇಡ್ಕರ್ ಭವನದಲ್ಲಿ ನಡೆದಿರುವ ಶಿರ್ಸಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ ಮತ್ತು ಗುರು ಗೌರವಾರ್ಪಣೆ ಸಮಾರಂಭಕ್ಕೆ ಶಾಸಕ ಭೀಮಣ್ಣ ಟಿ ನಾಯ್ಕ್ ಚಾಲನೆ ನೀಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಎಸಿ ಕುಮಾರಿ ಕಾವ್ಯರಾಣಿ, ತಹಸೀಲ್ದಾರ್ ಪುಟ್ಟರಾಜ್ ಗೌಡ, ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನ್ಗೇರಿ, ಡಿಡಿಪಿಐ ಡಿಆರ್ ನಾಯ್ಕ್, ಗ್ಯಾರಂಟಿ ಜಿಲ್ಲಾಧ್ಯಕ್ಷ ಸತೀಶ್ ನಾಯ್ಕ್, ಬಿಇಒ ನಾಗರಾಜ್ ನಾಯ್ಕ್ ಸೇರಿದಂತೆ ಇನ್ನಿತರ ಗಣ್ಯರು ಡಿಡಿಪಿಐ ಸ್ವಾಗತ ಕಾರ್ಯ ನೆರವೇರಿಸಿದರು. ಪದಾಧಿಕಾರಿಗಳಿಗೆ ನಾವು ಮುಂಬದಿಯ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮ ಆತ್ಮೀಯ ಮಿತ್ರರು ಮತ್ತು ನಮ್ಮ ಗೈಡ್ನ ಪ್ರಾಂಶುಪಾಲ ಆಗಿರುವಂತಹ MS ಹೆಗಡೆ ಕೂಡ ಉಪಸ್ಥಿತರಿದ್ದಾರೆ. ಅವರಿಗೆ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಪದವಿ ಪೂರ್ವ
ಇಂದು ಪವಿತ್ರ ಈದ್ ಮಿಲಾದ್ ಸಂದರ್ಭದಲ್ಲಿ ಮುಸ್ಲಿಂ ಬಾಂಧವರು ತಮ್ಮ ಮೆರವಣಿಗೆಯಲ್ಲಿ ಮತ್ತು ಕೋಟೆಕೆರೆ ರಸ್ತೆಯಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಗಾಯನವನ್ನು ಅಳವಡಿಸಿ ಬರುವಂತಹ ಎಲ್ಲಾ ಸಾರ್ವಜನಿಕರಿಗೆ ಸಿಹಿಯನ್ನು ಹಂಚಿ ಹಬ್ಬವನ್ನು ಆಚರಿಸಿದರು. ಇದೇ ಸಂದರ್ಭದಲ್ಲಿ ಭೀಮಗರ್ಜನೆ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾದ ಅರ್ಜುನ್ ಮಿಂಟಿ ಅವರಿಗೆ ಆಹ್ವಾನ ಮಾಡಿ ಮುಂದಿನ ದಿನಗಳಲ್ಲಿ ದಲಿತರ ಜೊತೆ ಹಿಂದುಳಿದ ವರ್ಗದವರ ಜೊತೆ ನಾವು ಕೂಡ ಭೀಮಗರ್ಜನೆ ಸಂಘಟನೆಗೆ ಮತ್ತು ನಿಮ್ಮ ಮುಂದಿನ ಸಾಮಾಜಿಕ ಹೋರಾಟಗಳಲ್ಲಿ ಭಾಗವಹಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಭೀಮಗರ್ಜನೆ ಸಂಘಟನೆ ತಾಲೂಕಾ ಅಧ್ಯಕ್ಷ ಪುನೀತ್ ಮರಾಠಿ, ನಾಸೀರ್ ಬಿಲಾಲ್, ಕೈಫ್ ಖಾನ್ ಸನ್ವರ್ ಮುಂತಾದವರು ಉಪಸ್ಥಿತರಿದ್ದರು. ಸಾರ್ವಜನಿಕ ಗಣೇಶೋತ್ಸವಕ್ಕೆ ರಾಜ್ಯಕ್ಕೆ ಮಾದರಿಯಾಗಿರುವ ಶಿರಸಿಯ ಜೂ ಸರ್ಕಲ್ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರು ಈ ಬಾರಿ ಜನರಿಗೆ ಇನ್ನಷ್ಟು ಮನೋರಂಜನೆ ನೀಡಿ ಆಕರ್ಷಣೆಗೊಳಿಸುವ ಉದ್ದೇಶದಿಂದ ಔರಂಗಾಬಾದ್ನ ಛತ್ರಪತಿ ಶಾಂಬಾಜಿ ನಗರದಲ್ಲಿರುವ 9ನೇ ಶತಮಾನದ ದೇವಗಿರಿ ಪ್ರಾಂತ್ಯದ ಯಾದವ ರಾಜವಂಶದ ಕೋಟೆಯ ಪ್ರತಿರೂಪವನ್ನು ನಿರ್ಮಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಡೆಕೋರೇಟರ್ ಎಂದೇ ಹೆಸರು ಪಡೆದಿರುವ ರಾಮು ಶಿರಾಲಿ ಮತ್ತವರ ಸಹಪಾಠಿಗಳ ಅವಿರತವಾದ ಶ್ರಮದಿಂದ ಮೂಡಿ ಬಂದಿರುವ ಈ ಕೋಟೆ ಜನರನ್ನು ಕೈಬೀಸಿ ಕರೆಯುವಂತೆ ಮಾಡಿದೆ. ಕೋಟೆಯನ್ನು ನೋಡಲು ಜನರು ಮಕ್ಕಳ ಮರಿ ಸಮೇತವಾಗಿ ಮಳೆಯನ್ನು ಲೆಕ್ಕಿಸದೆ ಬರುತ್ತಿದ್ದಾರೆ ಎಂದರೆ ದೇವಗಿರಿ ಕೋಟೆಯ ಪ್ರತಿರೂಪ ಎಷ್ಟೊಂದು ಮನಸೆಳೆಯುವಂತೆ ಮೂಡಿ ಬಂದಿದೆ ಎಂದು ಒಮ್ಮೆ ಊಹಿಸಬಹುದಾಗಿದೆ. ಜೂ ಸರ್ಕಲ್ ಗಣೇಶೋತ್ಸವ ಮಂಡಳಿಯ ವಿಶೇಷ ಎಂದರೆ ಜನರಿಗೆ ದೇಶದ ಯಾತ್ರಾ ಮತ್ತು ಪ್ರೇಕ್ಷಣೀಯ ಸ್ಥಳಗಳನ್ನು ಪರಿಚಯ ಮಾಡಿಸುವುದು. ಕೇವಲ ಪರಿಚಯ ಮಾಡಿಸುವುದಷ್ಟೇ ಅಲ್ಲ, ಆ ದೇವಾಲಯಗಳ ಪ್ರತಿರೂಪವನ್ನು ನಿಜವಾದ ದೇವಾಲಯದಂತೆ ಅರಳಿಸಿ ತೋರಿಸುತ್ತಾರೆ. ಇದೆಲ್ಲವೂ ಎಲೆಮರೆ ಕಾಯಿನಂತೆ ಡೆಕೋರೇಟರ್ ರಾಮು ಶಿರಾಲಿ ಮತ್ತವರ ಸಂಗಡಿಗರು ಮಾಡುತ್ತಿದ್ದಾರೆ ಎನ್ನುವುದೇ ಶಿರಸಿಯವರಿಗೆ ಹೆಮ್ಮೆಯ ವಿಷಯವಾಗಿದೆ. ನಮ್ ಖಜಾಂಚಿ ಕಷ್ಟ